ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇದು ಹಬ್ಬದ ದಿನದ ಮಿನಿ ವ್ಲಾಗ್ ಆಗಿರುತ್ತೆ. ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ಕೆಲಸನ ಶುರು ಮಾಡ್ಕೊಳ್ತಾ ಇದ್ದೀನಿ. ಹಬ್ಬಕ್ಕೆ ಹಿಂದಿನ ದಿನನೇ ಎಲ್ಲ ತೊಳೆದಿದ್ದೆ ಮನೆ ಹತ್ರ ಆಗನು, ಹಾಗಾಗಿ ಈಸಿ ಆಯಿತು. ಮೊದಲಿಗೆ ರಂಗೋಲಿಯನ್ನು ಹಾಕ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕಲರ್ಸ್ ಎಲ್ಲ ಹಾಕೋದ್ರಿಂದ. ಹಾಗಾಗಿ ಪ್ರತಿ ಹಬ್ಬಕ್ಕೂ ನಾನು ಒಂದಿನ ಮುಂಚೆನೇ ದೇವ್ರ ಸ್ಟ್ಯಾಂಡು ಮತ್ತು ದೇವ್ರ ಸಾಮಾನೆಲ್ಲ ತೊಳೆದಿಡ್ತಿದ್ದೆ. ಆದರೆ ಈ ಸರಿ ಹಬ್ಬ ಬುಧವಾರ ಇರೋದ್ರಿಂದ ಮಂಗಳವಾರ ತೊಳೆಯೋದು ಬೇಡ ಅಂತ ಹಬ್ಬದ ದಿವಸನೇ ಕ್ಲೀನ್ ಮಾಡಿಕೊಂಡು ಫೋಟೋಸ್ನೆಲ್ಲ ಉಜ್ಜಿಟ್ಕೊಳ್ತಾ ಇದ್ದೀನಿ. ದೇವ್ರ ಸಾಮಾನು ನಾನೇನಿಲ್ಲ ಎಣ್ಣೆ ಜಿಡ್ಡಿರೋದ್ರಿಂದ ಸ್ವಲ್ಪ ವಿಮ್ ಜೆಲ್ ಹಾಕಿ ತೊಳ್ಕೊಂಡು ಪಿತಾಂಬರಿ ಪೌಡ್ರಲ್ಲಿ ಉಜ್ಕೊಂಡ್ರೆ ಸಾಕು, ಚೆನ್ನಾಗಾಗುತ್ತೆ. ದೇವಸ್ಥಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ಪೂಜೆನ ಮುಗಿಸ್ಕೊಂಡು ಆಮೇಲೆ ತಿಂಡಿನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಯಾಕೆಂದರೆ ನಾನು ಉಪವಾಸ ಇದ್ದೀನಿ. ಹಾಗಾಗಿ ಮಕ್ಕಳಿಬ್ಬರಿಗೆ ತಾನೇ ಅಂದ್ಬಿಟ್ಟು ಸ್ವಲ್ಪ ತಿಂಡಿನ ಮಾಡ್ಕೊಳ್ತಾ ಇದ್ದೆ. ಅವರಿಬ್ಬರಿಗೂ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಉಪ್ಪಿಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಮಕ್ಕಳಿಗೂ ಹಬ್ಬದ ದಿವಸ ರೈಸ್ ಐಟಮ್ ಏನು ಕೊಡೋದು ಬೇಡ ಅಂತ ಹೇಳಿಬಿಟ್ಟು ಚಪಾತಿ ಮಾಡಬೇಕಿತ್ತು. ಹಾಗಾಗಿ ಚಪಾತಿ ಬದಲಿಗೆ ಉಪ್ಪಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನಗೆ ಉಪವಾಸಕ್ಕೆ ಅಂತ ಹೇಳಿಬಿಟ್ಟು ಅವಲಕ್ಕಿನ ನೆನಾಕಿ ಅದಕ್ಕೆ ಬೆಲ್ಲನ ಮಿಕ್ಸ್ ಮಾಡ್ಕೊಂಡಿದ್ದೆ. ಅದನ್ನು ಮಕ್ಕಳಿಗೂ ಸ್ವಲ್ಪ ಹಾಕ್ಕೊಟ್ಟೆ. ಮಕ್ಕಳಿಗೆ ತಿಂಡಿನ ತಿನ್ನಿಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಯಾಕೆಂದರೆ ತುಂಬಾ ರಶ್ ಇರುತ್ತೆ, ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ದೇವ್ರ ದರ್ಶನ ಅಷ್ಟೇ ತುಂಬಾ ಚೆನ್ನಾಗಾಯಿತು. ಹಾಗೆ ನಾನು ಹೋಗಿದ್ದು ನಮ್ಮ ಮನೆ ಹತ್ರ ಇರೋ ಆನಂದಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಿ ಮಾಡಿದ್ರು, ಹಾಗೆ ರಶ್ ಇತ್ತು. ದೇವ್ರ ದರ್ಶನ ಸಹ ತುಂಬಾ ಚೆನ್ನಾಗಾಯಿತು. ಹಾಗೆ ದೇವ್ರಿಗೆ ಹಾಲು ಹಾಕಿ ಪೂಜೆನ ಸಹ ಮಾಡಿಕೊಂಡು ತೀರ್ಥ ಎಲ್ಲ ತಗೊಂಡು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣವೇ ಹಬ್ಬಕ್ಕೆ ಅಂತ ಹೇಳಿ ತಂಬಿಟ್ಟು ಮತ್ತು ರಾಗಿ ಉಂಡೆ ಮತ್ತು ರವೆ ಉಂಡೆ ಎಲ್ಲ ಮಾಡ್ತೀವಿ ನಮ್ಮ ಕಡೆ. ಹಾಗಾಗಿ ನಾನು ಮೊದಲಿಗೆ ತಂಬಿಟ್ಟನ್ನು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವತ್ತು ತಂಬಿಟ್ಟಿಗೆ ಕಡಲೆಪಪ್ಪುನ ಸ್ವಲ್ಪ ಹುರಿದು ಬಿಸಿ ಮಾಡಿಕೊಂಡು ಎಳ್ಳು ಮತ್ತು ಬೆಲ್ಲನ ಕರಗಿಸ್ಕೊಂಡಿದ್ದೀನಿ. ಮತ್ತು ಕಡಲೆ ಬೀಜನ ಸ್ವಲ್ಪ ತರ್ತರಿಯಾಗಿ ಮಾಡಿಕೊಂಡು ಸೇರಿಸ್ಕೊಂಡು ಕಪ್ಪೆಳ್ಳನ್ನ ಮತ್ತು ಒಣಕೊಬ್ಬರಿನ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸ್ವಲ್ಪ ತುದ್ದಿರೋ ಕೊಬ್ಬರಿಯನ್ನು ಹಾಕಿ ಬೆಲ್ಲದ ನೀರನ್ನು ಮಿಕ್ಸ್ ಮಾಡಿಕೊಂಡು ಉಂಡೆನ ಮಾಡಿಕೊಂಡೆ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮಾಡೋದು ಸಹ ಈಸಿ, ಮತ್ತು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಟ್ಟಿನೂ ಆಗೋದಿಲ್ಲ. ಹಾಗೆ ಇದ್ರ ಜೊತೆಯಲ್ಲಿ ರವೆ ಉಂಡೆನೂ ಸಹ ಮಾಡಿಕೊಂಡೆ. ಏನಿಲ್ಲ, ಒಂದು ಬಾಣಲಿಗೆ ತುಪ್ಪನ ಹಾಕಿ ಅದಕ್ಕೆ ದ್ರಾಕ್ಷಿ, ಗೋಡಂಬಿ ಮತ್ತು ಸ್ವಲ್ಪ ಬಾದಾಮನ್ನ ಹಾಕಿ ರವೆನ ಹಾಕಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕೆಂಪುಗೆ ಹುರ್ಕೊಳ್ಬೇಕು. ಆಮೇಲೆ ಒಣಕೊಬ್ಬರಿಯನ್ನು ಹಾಕಿ ಇದಕ್ಕೆ ಬಿಸಿ ಮಾಡಿಕೊಂಡು ಜೊತೆಗೆ ಸಕ್ಕರೆನ ಹಾಕಿ 1-2 ನಿಮಿಷ ಹುರ್ಕೊಂಡು ಬಿಸಿ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಉಂಡೆನ ಮಾಡಿಕೊಂಡೆ. ಇದರ ಪೂರ್ತಿ ವಿಡಿಯೋನ ನಾನು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಈ ರೀತಿ ನಾವು ಉಂಡೆನ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಬರುತ್ತೆ ಮತ್ತು ರುಚಿನೂ ಸಹ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ.